ನಾನು ನನ್ನ ಫ್ರೆಂಡ್ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಇರ್ಲಿ ಬಿಡ, ಮಳೆ ಬರ್ತದೆ, ಕೊಡೆ ಹಿಡ್ಕೊ. ಕಚ್ತಿದ್ದಾಳೆ ನನಗೆ. ಯಾರದು? ಅಮ್ಮ ಲಾಲು ಬೇಕು. ನಾವು ಬಂದಿದ್ದೀವಿ ಕೊನಾರ್ಕ್ ಊಟ ಮಾಡಕ್ಕೆ. ಹೋಗಿ ಊಟ ಮಾಡಿ ಮಲ್ಲಿಕೋ. ಈಗ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲೋಗಿ ಏನು ಮಾಡ್ಬೇಕು ಅಂತ. ಎಲ್ಲೇನೋ ಪಾಟ್ರಿ ಕ್ಲಾಸ್ ಅಂತ ಕಾಣಿಸ್ತಿದೆ. ಇದು ಬೇರೆ ಬೇಕಾ? ಫಸ್ಟ್ ಪಾಟ್ ಮತ್ತೆ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ನಮ್ಮಮ್ಮ ಸೊಪ್ಪು ತಗೊಳಕ್ ಹೇಳಿದ್ರು, ಕಾಣಿಸ್ತು ಅಂತ ಅದು ತಗೊಂತಾ ಇದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಇರ್ಲಿ ಬಿಡ, ಮಳೆ ಬರ್ತದೆ, ಕೊಡೆ ಹಿಡ್ಕೊ. ಟು ಅ ವೆರಿ ಯುನೀಕ್ ಪ್ಲೇಸ್. ಬಂದು ನಮ್ಮ ಐಶ್ವರ್ಯ ರೈ. ಟು ಅ ವೆರಿ ಯುನೀಕ್ ಪ್ಲೇಸ್. ನನ್ನ ಫ್ರೆಂಡ್ ಪಲ್ಲವಿ ಜೊತೆ ಹೋಗ್ತಾ ಇದ್ದೀನಿ. ಇವಾಗ ರೆಡಿ ಆಗಿದ್ದೀನಿ. ನೋಡ್ತಾ ಇದ್ದೀರಾ, ಸ್ವೆಟರ್ ಹಾಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಸಮ್ಮರಲ್ಲಿ. ಬಟ್ ನನಗೆ ಇದೊಂದು ಕಿಟ್ಟ ಅಭ್ಯಾಸ ಇದೆ. ನನಗೆ ಸಮ್ಮರ್ ಇರಲಿ ವಿಂಟರ್ ಇರಲಿ ಏನಿರಲಿ ಸ್ವಲ್ಪ ಒಂದೊಂದ್ಸಲ ಸ್ವೆಟರ್ ಇಲ್ಲ ಅಂದರೆ ನನಗೆ ಹಿಂಸೆ ಆಗುತ್ತೆ. ಇವಳು ಕಚ್ತಿದ್ದಾಳೆ ನನಗೆ. ಯಾರದು? ಅಮ್ಮ ಲಾಲು ಬೇಕು. ಸೊ ಹಿಂಸೆ ಆಗುತ್ತೆ. ಸೊ ಹಾಕೊಂಡಿರ್ತೀನಿ ನಾನು. ಆ್ಯಂಡ್ ನಿನ್ನೆ ಟ್ಯಾಟು ಹಾಕ್ಸ್ಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲ ಸನ್ಲೈಟ್ ಎಲ್ಲ ಬೀಳಬಾರ್ದು ಅದು ಇದು ಅನ್ನೋದಕ್ಕೋಸ್ಕರ ಕವರ್ ಮಾಡ್ಕೊಂಡಿದ್ದೀನಿ ಟ್ಯಾಟೂನ. ಆ್ಯಂಡ್ ಇವಾಗ ನಾವು ಒಂದು ಯೂನಿಕ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಾನೀಗ ಅವಳನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಓನೆ ಬಂಗಿರಿ, ಕಚ್ಚು 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 ಹಾಕೊಂಡು ಕಚ್ಚು, ನನಗೆ ಕಚ್ಚು ಬಿಡಿ. ಕಚ್ಚು. ಹೆಂಗಮ್ಮ ಕಚ್ಚೋದ? ಹೆಂಗಮ್ಮ ಮುಜ 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 ಮುಜ. ಸೊ ಎಸ್ ಫ್ರೆಂಡ್ಸ್, ಇವಾಗ ನಾವು ಪಲ್ಲವಿನ ಪಿಕ್ ಮಾಡ್ಕೊಳ್ತೀವಿ. ಫೈನಲಿ ಆಯಿತು. ಈಗ ನಾವು ಎಲ್ಲ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಎಲ್ಲ ಹೋಗ್ತಾ ಇದೀವಿ ಅಂತ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾವು 42 ಆಮೇಲೆ ಹೋಗ್ತೀವಿ, ಯಾಕಂದ್ರೆ ಹಸುವಾಗಿತ್ತು, ಸಿಕ್ಕಾಬಳೆ ಟ್ರಾಫಿಕ್ ಇತ್ತು. ಸೊ ನಾವು ಬಂದಿದ್ದೀವಿ ಕೊನಾರ್ಕ್ ಊಟ ಮಾಡಕ್ಕೆ. ಹೋಗಿ ಊಟ ಮಾಡಿ ಮಲ್ಲಿಕೋ. ಬನ್ನಿ ಹೋಗೋಣ. ಪಲ್ಲವಿ ಇಸ್ ಲೈಕ್, ಯಾರ ಜೊತೆ ಬಂದೆ ಗುರು ನಾನು ಇವತ್ತು, ಹಿಂಗೆಲ್ಲ ಅಂತ. ಐ ನೋ. ನಾನು ಆ್ಯಕ್ಚುಲಿ ಮುಂಚೆ ಈ ಹೋಟ್ಲಿಗೆ ತುಂಬ ಬರ್ತಿದ್ದೆ, ತುಂಬ ವರ್ಷಗಳ ನಂತರ ಬರ್ತಾ ಇದ್ದೀನಿ. ಐ ಫೀಲ್ ಸೋ ಗುಡ್. So it's French fries and baby corn manchuri. ಫೈನಲಿ ನಾವು 42ಗೆ ರೀಚ್ ಆದ್ವಿ. ಜಾಗ ತೋರಿಸ್ತೀನಿ ರೀ, ನನ್ನ ಮುಖ ಏನು ನೋಡ್ತೀನಿ. ಮೈಸೂರಿಗೆ ಹೋಗ್ಬೋದಿತ್ತು. ಇಲ್ಲಿ ನೋಡಿ, ಫುಲ್ ಮನೆ ಮೇಲೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಇವರು. ಈಗ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲೋಗಿ ಏನು ಮಾಡ್ಬೇಕು ಅಂತ. ಎಲ್ಲೇನೋ ಪಾಟ್ರಿ ಕ್ಲಾಸ್ ಅಂತ ಕಾಣಿಸ್ತಿದೆ, ನೋಡೋಣ. ಇದು ಬೇರೆ ಬೇಕಾ? ಫುಲ್ ಮಳೆ ಬಂದು ಕೆಸರಾಗಿದೆ. ಗೈಸ್, ಇಷ್ಟೇ ಪಾಟ್ರಿ ಟೌನ್ ಅಂದರೆ. ಇಲ್ಲಿ ನೋಡಿ, ಒಂದು ರೋಡು, 3 ಅಂಗಡಿ, ಅಷ್ಟೇ ಪಾಟ್ರಿ ಟೌನ್. ಬೇರೆ ಏನೂ ಇಲ್ಲ ಪಾಟ್ರಿ ಟೌನಲ್ಲಿ. ಪಲ್ಲವಿ ಫಸ್ಟು ಪಾಟ್ ಮಾಡ್ತಿದ್ದೆ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. Pallavi, how excited are you after 3.5 hours journey?
ಹೆಂಗಿತ್ತು ಶಿಲ್ಪ ಎಕ್ಸ್ಪೀರಿಯನ್ಸ್? ಅವ್ರನ್ನ ಕೇಳಬೇಕು, ಶಿಲ್ಪನ್ ಜೊತೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನನ್ನ ಹತ್ರ ಬರೋಷ್ಟು ಶೇಪ್ ಆಗೋಗ್ತಿದೆ ಅದು, ಅವ್ರ ಆ ಕಡೆಯಿಂದ ಶೇಪ್ ಕರೆಕ್ಟ್. ನೆಕ್ಸ್ಟ್ ಸೋಲೋ ಅವ್ರಿಗೆ ಪಾಪ ಧೈರ್ಯ ಕೊಡ್ಬೇಕು ನಾವು, ಅದನ್ನೆಲ್ಲ ಮಾಡ್ಬೇಕಂದ್ರೆ ಅದು ಅವ್ರು ಹೇಳ್ಬೇಕು, ನಾವು ಹೇಳೋದಲ್ಲ. ತುಂಬಾ ಸಾಫ್ಟ್ ಅಲ್ವಾ, ಒಬ್ರು ಪ್ರೆಷರ್ ಕೊಟ್ಟು ಇನ್ನೊಬ್ರು ಇದು ಮಾಡಿದಾಗ ಅದು ಕಾಟೇಜ್ ಶೇಪ್. ಹೌದು, ಕರೆಕ್ಟ್. ಹಾಗಾಗಿ ನಾವು ಅದಕ್ಕೆ ನೀವು ಅದು ನಿಮ್ ಏನ್ ಮಾಡಿಸಿದ್ರೆ ನಿಮ್ಗೆ ಇದಾಗುತ್ತೆ ಅನ್ನೋದಕ್ಕೆ ನಾವು ಅದನ್ನ ಮಾಡಿಸ್ತೀವಿ. ಕರೆಕ್ಟ್. ಕಾನ್ಫಿಡೆನ್ಸ್. ವಿಷ್ಣು ಚಕ್ರ ಆಲ್ಮೋಸ್ಟ್. ಹೌದು. ಇಟ್ಕೊಳಕ್ ವೇಟ್ ಅದನ್ನ ಗೊತ್ತಾಯ್ತು, ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲ ಎಲ್ಲರಿಗೂ. ಎಸ್, ಎಲ್ಲ ಏನಿಲ್ಲ, ಬೇಸಿಕ್ ಕಮ್ಮಿ ಒಳಗೆ ಮಾಡಿ ಮಣ್ಣು ಆಚೆ ತೆಗಿಬೇಕು. ಓಕೆ. ಕಲಿಸ್ಬೇಕಾದ್ರೆ ನೀರು ಹಾಕ್ತಾ ಇರ್ತೀವಲ್ಲ ನಮಗೆ. ಇದು ತಿರ್ಗಲ್ಲ, ಹಿಟ್ ಕಲ್ಸ್ಬೇಕಾದ್ರೆ ತಿರುಗ್ತಾ ಇರುತ್ತಾ ಪಾತ್ರೆ? ಹಂಗೂ ಕರೆಕ್ಟ್ ಅವ್ರು ಹೇಳೋದು. ನೀರು ಸುತ್ತವಾಗ ನೀರಿಲ್ಲ ಅಂದ್ರೆ ಎಲ್ಲಿ ಸುತ್ತುತ್ತೆ? ರೊಟ್ಟಿ ಹಿಟ್ಟು ಅಂದ್ರೆ ನಾವು ಕೈಯಲ್ಲಿ ಕಲಿಸ್ತೀವಿ. ಆಂಟಿ ಪಾಪ ಹೆಲ್ಪ್ ಮಾಡ್ತಿದಾರೆ ಸೇವ್ ಮಾಡಕ್ಕೆ ಸೆಂಟೆನ್ಸ್ನ. ಆರ್ಟ್ ವರ್ಕ್ ಬೈ ಶಿಲ್ಪ. So artistic, so realistic. ಇವಾಗ ಮಾಡು ಆರ್ಟ್. ಅವ್ರೇನೋ ಮೂವ್ ಮಾಡೋದಂದ್ರೆ ಮಾಡಿ ಕರೆಕ್ಟ್. ಏ ಇಲ್ಲ, ಚೆನ್ನಾಗಿದೆ. ಎಸ್, ಆಪೋಸಿಟ್ ಕರೆಕ್ಟ್. ನೈಸ್. ಆವಾಗಲೇ ಕರೆಕ್ಟಾಗಿ ಬರೋದು ಅದು ಶೇಪು. ರಿಚ್ ಗುಡಿಯ ಅಂತ ಅನ್ಕೊಂಡು ಅವಾಗ ಎಲ್ಲ ಕಡೆ ದೀಪ ಹಚ್ಚೋದು. ದೊಡ್ಡದು ಇದು ಇದೆ. ಇನ್ನೆರಡು ಪಿ
ಇದಾದ್ಮೇಲೆ ಎಸ್. ಸೊ ಇನ್ನೊಂದು ಏನಪ್ಪ ಅಂತಂದರೆ ಇದು ನಮಗೆ ಬೇಕು ಅಂತಂದರೆ ಅವ್ರು 10 ದಿನ ಆದಮೇಲೆ ನಮ್ಗೆ ಅದನ್ನು ದಂಜೋನು ಮಾಡ್ತಾರೆ. ನಾವು ಇಲ್ಲೇ ಬಂದು ಕರೆಕ್ಟ್ ಇಲ್ಲ ಮಾಡ್ಕೊಬೋದು. ಹಂಗೆ ಇವಾಗ ಮಾಡಿದ್ದು ತೊಗೊಂಡೋಗ್ಬೋದು. ಬರ್ನ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ದಟ್ ಕ್ಯಾನ್ ಯೂಸ್. ಕನ್ಫ್ಯೂಸ್ ಆಯ್ತಾ ತಗೊಂಡು? ಸೊ ಯಾ, ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇದು ಎಸ್ ಅಂತ ಯಾವುದಕ್ಕಾದ್ರೂ ಹಾಕಿಲ್ಲ. ಇದು ಎಸ್. ಆರ್ ಯಾವುದಕ್ಕಾದ್ರೂ ಹಾಕಿಸ್ತಾ ಇದ್ದೀರಾ? ಇಲ್ಲ, ಇದು ಪಿ. ಇದು ಆ್ಯಕ್ಚುಲಿ ಎಸ್ ಅನ್ಸುತ್ತೆ. ಅದು ಎಸ್. ಇದಲ್ವಾ? ಇದು ಎಸ್. ಹಾಂ, ನೀವು ಬಾಸು ಟಂಬ್ಲರು ಅದು ಒಂದೇ ಥರ ಮಾಡಿ 3 ಎಸ್ ಆಯ್ತಲ್ವಾ? ಇದು 3 ಎಸ್ ಆಯ್ತು, 3 ಪಿ. ಕರೆಕ್ಟ್. ಸೊ ವಾವ್, ಇಟ್ ವಾಸ್ ಲವ್ಲಿ. ಬರುತ್ತೆ ಇವಾಗ ನಮ್ಮದು ಬಂದು ಆಚೆ. ಅವಾಗ ನಾವು ಅದರಲ್ಲೇ ನೀರು ಕುಡಿಯೋದು. ಸೊ ಐ ಟೆಲ್ ಯು, ಗರ್ಲ್ಸ್ ಔಟಿಂಗ್, ಗರ್ಲ್ಸ್ ಡೇ ಔಟ್, ಸೋಲೋ ಡೇಟ್ ಬರಬೇಕು ಅಂತೆಲ್ಲ ಅಂದಾಗ ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಸೊ ದೇರ್ ಇನ್ಸ್ಟಾ ಪೇಜ್. ಸೊ ಯಾ, ದಿಸ್ ಇಸ್ ದೇರ್ ಇನ್ಸ್ಟಾ ಪೇಜ್. You can link them also. ನಿರ್ಮಲಾ ಕ್ಲೇ ಸ್ಟೋರ್. ಓಕೆ, ಲೆಟ್ ಮೀ. That is good. ಇವ್ರದ್ದೇನೇನು ರೆಡಿ ಆಗಿರುತ್ತಲ್ಲ, ಸೊ ಅದರದ್ದು ಒಂದು ಗೋಡೌನ್ ಇದೆ. ನಾವಿಲ್ಲೇ ತಗೋಬೇಕು ಅಂತ ಅಂದ್ಕೊಂಡ್ವಿ ಅದೊಂದು. ಸೊ ಯಾ, ವೇರಿಂಗ್ ಟು ಗೋ ಡೌನ್. ಪಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ, ಗಣಪತಿ ಪಪ್ಪ ಮೋರ್ಯ. ಓಹೋ, ಹೋ, ದಿಸ್ ನಾಯಿ ಮರಿದೆ. So cute. ಖಾಲಿಯಾಗಿ ಇಷ್ಟು ವೆರೈಟಿ ಇದೆ, ಇಲ್ಲಾಂದ್ರೆ ಇನ್ನ ಇದೆ ಅಂತ. ರೀಲ್ಸ್ ಎಲ್ಲ ನೋಡ್ಕೊಂಡು ತುಂಬಾ ಬರ್ತಾರಾ? ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿದೆ ಇದು. ದಿಸ್ ಎಲಿಫೆಂಟ್. ಸರ್ ಪಿಗ್ಗಿ ಬ್ಯಾಂಕ್ ಇದೆಯಾ? ಪಿಗ್ಗಿ ಬ್ಯಾಂಕು ಶೂ ಹೊಡಿಯಕ್ಕಾಗಿಲ್ಲ ಅಂದಾಗ ಫಿಶ್ ಇದೆ ನೋಡಿ. ಕ್ಯಾಟ್ ಇದೆ. ಕ್ಯಾಟು ತುಂಬ ಬಿಚ್ಚುನು ಬರ, ಕ್ಯಾಟುನು ಬರ. ಔಲ್ ಇಸ್ ನೈಸ್ ಆ್ಯಂಡ್ ಆನೆ ಇಸ್ ನೈಸ್. ನನಗೆ ಒಂದು ಔಲ್ ಕೊಡಿ, ಒಂದು ಆನೆ ಕೊಡಿ. ಸ್ಮಾಲ್ ಒನ್ ಇದೆ, ಬಿಗ್ ಒನ್ ಇದೆ. ಆನೆ ಸ್ಮಾಲ್ ಕೊಡಿ, ಔಲು ಅದರಲ್ಲಿ ಒಂದು ಸ್ಮಾಲ್ ಇದೆ. ಎಲಿಫೆಂಟ್ ಸ್ಮಾಲ್ ಇದ್ರೇ ಕೊಡಿ. ಹೊಡೆದು ಗಿಡದು ಹೋಗ್ಬಿಟ್ರೆ ಕಷ್ಟ. 3 ಸೈಜ್ ಇದೆ, ಯಾವ್ದು ಬೇಕು ನಿಮಗೆ? ಇದಿಲ್ಲಿ ಇದು ಸ್ಮಾಲ್ ಒನ್, ಚಿಕ್ಕದಿಲ್ಲಿ ಮರಿ ಆನೆ ಇದು. ಹಾಂ, ಓಕೆ, ಅದಿಲ್ಲಿ. ಇದು ಒಂದಿಟ್ಟು, ಇದು ಒಂದು 4. ನೋ, ಐ ಆಮ್ ಬೈಯಿಂಗ್ ದಿಸ್. ಓಕೆ, ಈ 3 ನಿಮ್ದ. ಪಿಗ್ಗು, ಈ ಅನಿಮಲ್ಸ್ ಎಲ್ಲ ನಂದು. ಓಕೆ, ಈ ಅನಿಮಲ್ ಅಂತ. ಓಕೆ, ನಮ್ಮಮ್ಮ ಸೊಪ್ಪು ತೊಗೊಳಕ್ಕೆ ಹೇಳಿದ್ರು, ಕಾಣಿಸ್ತು ಅಂತ ಅದು ತೊಗೊತಾ ಇದ್ದೀನಿ. ಸೊಪ್ಪು ಹಾಯ್ ಫ್ರೆಂಡ್ಸ್. ಮದುವೆ ಆಗಿರುವ ಒಂದು ಗೃಹಿಣಿ ಥರ ಬಿಹೇವ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಫಸ್ಟ್ ಟೈಮ್. ಎಸ್, ಮ್ಯಾಮ್ ಆಮೇಲೆ ಮೇಲೆ ಇತ್ತು ನಿನ್ನ. ಮತ್ತೆ ಇದ್ರಲ್ಲಿ ಏನೇನು ಅಡುಗೆ ಮಾಡ್ತೀಯಾ ಶಿಲ್ಪ? ಒಂದೆರಡು ಸೊಪ್ಪಿನ ಹೆಸರು ಗೊತ್ತಿಲ್ಲ, ಅದನ್ನು ಕೇಳ್ಬಿಟ್ಟು ತಗೊಂಡೆ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ. ಸಬ್ಸಿಗೆ ಸೊಪ್ಪು ಐ ಲೈಕ್ ಟು ಸೀ ಇಟ್, ಅದಕ್ಕೆ ಅದನ್ನ ತೊಗೊಂಡೆ ಅಷ್ಟೇ. ವಾವ್. ಆ ಪಾಲಕಲ್ಲಿ ಜ್ಯೂಸ್ ಕುಡಿತೀನಿ. ವಾವ್, ಇಮ್ಯಾಜಿನ್ ಇದರಿಂದ ಏನೇನು ಅಡುಗೆಗಳೆಲ್ಲ ಬರ್ಬೋದು, ಟ್ಯಾಲೆಂಟ್ ಎಲ್ಲ ಬರ್ಬೋದು. ಪಾಪ ಅನ್ಬೋಸೋದು ಸಚ್ಚು. ಐ ಓನ್ಲಿ ಟ್ರೈ ಆನ್ ಸಚ್ಚು. So our next destination is for coffee. Coming. Long time no see. Yeah. After so much of gossiping, we deserve a We need a break. Gossip. friends. Hi.
finally, yeah, we are done with our coffee date and pottery date. Yes, and we're heading home. That's Friday. It was a good date. So every girl should do that. I hope this video was useful. ಮತ್ತೆ ಮುಂದಿನ ವಿಡಿಯೋ ತೆಗೆಸ್ಕೊಂಡು until then take care, bye. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.